ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಮ್ಮ ಇವತ್ತಿನ ಖಾನಾವಳಿ ಕಾರ್ಯಕ್ರಮಕ್ಕೆ ಪಾವನ ಭಾಗವತ್ ಅವರು ಬಂದಿದ್ದಾರೆ. ಅವರು ಇವತ್ತು ಯಾವ ಅಡುಗೆ ಮಾಡ್ತಾರೆ ಅನ್ನೋದನ್ನ ಬನ್ನಿ ನೋಡೋಣ. ಪಾವನ ಅವರೇ, ನಮ್ಮ ಖಾನಾವಳಿಗೆ ಸ್ವಾಗತ. ಶರಣಾರ್ಥಿ. ನಮಸ್ತೆ. ಇವತ್ತು ಯಾವ ಅಡುಗೆ ಮಾಡ್ತಾ ಇದ್ದೀರಾ? ಇವತ್ತು ಬೆಂಡಿ ಫ್ರೈ. ಬೆಂಡಿ ಫ್ರೈನಾ? ಓಕೆ. ಈ ಬೆಂಡಿ ಫ್ರೈಗೆ ಏನೆಲ್ಲ ಸಾಮಗ್ರಿಗಳು ಬೇಕು? ಬೆಂಡೆಕಾಯಿ ಇದು ಚೊಟ್ಟು ಬಿಡಿಸ್ಕೊಂಡಿದ್ದೀನಿ, ಆ ಕಡೆ ಈ ಕಡೆ ಸೀಡಿದ್ದೀನಿ ಮಧ್ಯ. ಆಮೇಲೆ ಸಾಸಿವೆ, ಬೆಳ್ಳುಳ್ಳಿ, ಹಸಿಮೆಣಸು, ಬ್ಲ್ಯಾಕ್ ಸಾಲ್ಟ್ ಅಥವಾ ಸೈಂಧವ ಲವಣ, ಕಾರ್ನ್ಫ್ಲೋರ್, ಆಮೇಲೆ ಆಮ್ಚೂರ್ ಪೌಡರು, ರೆಡ್ ಚಿಲ್ಲಿ ಪೌಡರ್, ಉಪ್ಪು. ಓಕೆ, ಸರಿ. ತುಂಬ ಸಿಂಪಲ್ ಆಗೇ ಇದೆ ಸಾಮಗ್ರಿಗಳು. ಇದನ್ನ ನೀವು ಹೇಳೋದು ಚೊಟ್ಟು ತೆಗೆದುಕೊಂಡು ಸ್ವಲ್ಪ ಈ ಥರ ಹೌದು. ಮತ್ತೇನು ಅಂದ್ರೆ ಸ್ವಲ್ಪ ಎಳೆ ಬೆಂಡೆಕಾಯಿನೇ ಬೇಕು ಇದಕ್ಕೆ. ಬಲ್ತಿರೋ ಬೆಂಡೆಕಾಯಿ ಚೆನ್ನಾಗಾಗಲ್ಲ. ಕಚ್ಚ ಕಚ್ಚ ಬಲ್ತಿರೋ ಬೆಂಡೆಕಾಯಿ ಯಾವುದಕ್ಕೂ ಚೆನ್ನಾಗಿರಲ್ಲ. ಇದಕ್ಕಂತೂ ಎಳೆದಿದ್ರೇನೆ ಚೆನ್ನಾಗಿರುತ್ತೆ. ಓಕೆ, ಸರಿ. ಸೊ ಶುರು ಮಾಡೋಣಲ್ಲ? ಆಯ್ತು. ಏನ್ ಬೇಕು? ಫಸ್ಟ್ ಏನ್ ಮಾಡ್ಕೊಳ್ತೀರಾ? ಒಂದು ಪ್ಯಾನ್ ಕೊಡಿ, ಇದನ್ನ ಫ್ರೈ ಮಾಡ್ಕೊಳ್ತೀನಿ. ಒಲೆ ಹಚ್ಕೊಳ್ತೀರಾ? ಗ್ಯಾಸ್. ಇದು ಬೆಂಡಿ ಫ್ರೈ ಅಂದ್ರೆ ಯಾವ ಕಡೆದಿದು? ನಾರ್ತ್ ಇಂಡಿಯನ್ ಡಿಶ್. ನಾರ್ತ್ ಇಂಡಿಯನ್ ಬೆಂಡಿ ಫ್ರೈ ಅಂತೆಲ್ಲ ಮಾಡ್ತಲ್ಲ, ಅದೇ ತರನೇನಾ? ಹೌದು. ಎಣ್ಣೆ ಕೊಡಿ, ರಿಫೈನ್ಡ್ ಆಯಿಲ್. ಇದು ಚಪಾತಿಗೆ, ಪುರಿಗೆ, ಕುಲ್ಚಾ, ರೋಟಿ ಇದೆಲ್ಲ ಅದಕ್ಕೆ ಚೆನ್ನಾಗಾಗುತ್ತೆ. ಅಂದ್ರೆ ಒಂಥರ ಸೈಡ್ ಡಿಶ್ ತರನಾ ಇದು? ಸೈಡ್ ಡಿಶ್. ಹೌದು ಹೌದು ಹೌದು. ಸೊ ಸುಮಾರೆಲ್ಲ ನಾರ್ತ್ ಇಂಡಿಯನ್ ಎಲ್ಲ ಕಲ್ತಿದ್ದೀರಾ? ಆಲ್ರೆಡಿ ಒಂದ್ 2-3 ತರದ್ದು ನಾರ್ತ್ ಇಂಡಿಯನ್ ತೋರಿಸಿದ್ದೀರಾ, ಸೌತ್ ಇಂಡಿಯನ್ ಅಡಿಗೆ ಮಾಡಿದ್ದೀರಾ? ಆಲೂ ಟಿಕ್ಕಿ ಇದನ್ನ ತೋರಿಸ್ತಾ ಇದ್ದೀನಿ. 2 ನಾರ್ತ್ ಇಂಡಿಯನ್. ಇದು ನಾರ್ತ್ ಇಂಡಿಯನ್. ಬೆಂಡೆಕಾಯಿ ಹಾಕ್ತಾ ಇದ್ದೀನಿ. ಸೊ ಅಡಿಗೆ ಮಾಡೋದೆಲ್ಲ ಇಂಟ್ರೆಸ್ಟ್ ಅಂದ್ಬಿಟ್ಟು ಎಲ್ಲಾ ತರದ್ದು ಕಲ್ತಿದ್ದೀರಾ? ಒಂದು ಸೌಂಡ್ ಕೊಡಿ. ಇದು ಚೆನ್ನಾಗಿ ಫ್ರೈ ಆಗಬೇಕು. ಇದು ಲೋಳೆ ಇರುತ್ತಲ್ಲ, ಅದಕ್ಕೆ ಆಮ್ಚೂರ್ ಪೌಡರ್ ಹಾಕಬೇಕು. ಆಮ್ಚೂರ್ ಪೌಡರ್ ಬೇಕು. ಯಾವ್ದಿದ್ರಲ್ಲ ಆಮ್ಚೂರ್ ಇದು ಪೌಡರ್? ಇದು ಆಮ್ಚೂರ್ ಪೌಡರ್. ಆಮ್ಚೂರ್ ಪೌಡರ್ ಹಾಕಿದ್ರೆ ಲೋಳೆ ಬರಲ್ವಾ? ಇಲ್ಲ, ಇದು ಹುಳಿ ಅಂಶ ಇರುತ್ತಲ್ಲ, ಅದಕ್ಕೋಸ್ಕರ. ನಮ್ದು ಸೌತ್ ಇಂಡಿಯನ್ ಅಡಿಗೆಯಲ್ಲಿ ಹುಣಸೆ ಹಣ್ಣು ಹಾಕ್ತೀವಿ. ನಾರ್ತ್ ಇಂಡಿಯನ್ದಲ್ಲಿ ಅವರು ಆಮ್ಚೂರ್ ಪೌಡರ್ ಅನ್ನ ಹಾಕ್ತಾರೆ ಹುಳಿಗೆ. ನೀವು ಇಲ್ಲಾಂದ್ರೆ ಹುಣಸೆ ಹಣ್ಣು ಹಾಕೊಳ್ಬಹುದು. ಎಲ್ಲರೂ ಮನೇಲಿ ಇಟ್ಕೊಂಡಿರಲ್ಲ. ಹೌದು, ಹುಣಸೆ ಹಣ್ಣಿನ ರಸ ಹಾಕಬಹುದು. ಹೌದು. ಪಕ್ಕಾ ನಾರ್ತ್ ಇಂಡಿಯನ್ ಅಂದ್ರೆ ನೀವು ಹೇಳಿದಾಗೆ ಆಮ್ಚೂರ್ ಪೌಡರ್ ಎಲ್ಲ ಅಲ್ಲಿ ಜಾಸ್ತಿ. ಹೌದು ಹೌದು. ಅಂದ್ರೆ ಮಾವಿನಕಾಯಿನ ಸಣ್ಣದಾಗಿ ಹೆಚ್ಚಿ ಬಿಸಿಲಲ್ಲಿ ಒಣಗಿಸಿ ಪೌಡರ್ ಮಾಡ್ಕೊಂಡಿರೋದು, ಅದೇ ಆಮ್ಚೂರ್ ಪೌಡರ್. ಮನೇಲೂ ಮಾಡ್ಕೊಳ್ಬಹುದು. ಮಾವಿನಕಾಯಿ ಸೀಸನ್ ಅಲ್ಲಿ ಮಾಡಿಟ್ಕೊಂಡು ಅದನ್ನು ಉಪಯೋಗಿಸಬಹುದು. ಆದ್ರೆ ಮೇನ್ ಆಗಿ ಅದು ತುಂಬಾ ಮಾಡಿ ತುರಿದು ಡ್ರೈ ಮಾಡ್ಬೇಕು, ಅದೇ ಒಂದ್ ಸ್ವಲ್ಪ ಕಷ್ಟ. ಹೌದು, ಮತ್ತೆ ತುಂಬಾ ಬೇಕಾಗುತ್ತೆ. 1 kg ಗಟ್ಲೆ ಬೇಕು. ಸ್ವಲ್ಪ ಇದ್ರೆ ಅದು ಆಗಲ್ಲ. ಹೌದು. ಮಾಡ್ತೀರಾ ಆತರ ಏನಾದ್ರು ಮನೇಲಿ ಮಾಡಿ? ಹಾ, ಮಾಡ್ತೀನಿ. ಇದು ಕಸೂರಿ ಮೇಥಿ ಪೌಡರ್ ಮಾಡ್ಕೊಳ್ತೀನಿ ನಾನು. ಮೆಂತೆ ಸೊಪ್ಪು ಸೀಸನ್ ಅಲ್ಲಿ ಮೆಂತೆ ಸೊಪ್ಪು ತಂದು ಅದನ್ನ ಸಣ್ಣದಾಗಿ ಹೆಚ್ಚಿ ಬಿಸಿಲಲ್ಲಿ ಇಟ್ಟು ಒಣಗಿಸಿ ಪೌಡರ್ ಮಾಡಿ ಇಟ್ಕೊಳ್ತೀನಿ. ಫ್ರಿಜ್ ಅಲ್ಲಿ ಇಟ್ಕೊಳ್ತೀನಿ. ಬರುತ್ತೆ 1-6 ತಿಂಗಳ ತನಕ. ಸುಮಾರು ಬೇಕಾಗುತ್ತೆ. ಹಾ, ಹೌದು, ಸುಮಾರು ಬೇಕು. ಮೆಂತೆ ಸೊಪ್ಪು ಒಂದು 20-30 ಕಟ್ಟಬೇಕೇನೋ. ಸೀಸನ್ ಅಲ್ಲಿ ಮಾಡಿಟ್ಕೊಳ್ಬಹುದು. ಹೌದು. ಅದು ನಿಮ್ಗಂತೂ ಅಡಿಗೆ ಬಗ್ಗೆ ಆಸಕ್ತಿ ಇದೆ, ಮತ್ತೆ ಮನೆಯಲ್ಲೇ ಮಾಡ್ಬೇಕು ಅನ್ನೋ ಒಂದು ಉದ್ದೇಶದಿಂದ ನೀವು ಆತರ ಎಲ್ಲ ಮಾಡಿ ಆರೋಗ್ಯಕರವಾಗಿರುತ್ತಲ್ಲ ಅದಕ್ಕೆ. ಇದು ಅಂಗಡಿ ಫ್ರೈ ಅಂದ್ರೆ ತುಂಬಾ ಆಗ್ಬೇಕಾ ಅಥವಾ ಇಲ್ಲ, ಒಂದು ಪಾರ್ಶಿಯಲಿ ಆದ್ರೆ ಆಯ್ತು, ಅರ್ಧಂಬರ್ಧ ಆದ್ರೆ ಸಾಕು. ಯಾಕಂದ್ರೆ ಬೆಂಡೆಕಾಯಿ ಅದು ಮೆತ್ತಗಿರೋದ್ರಿಂದ ಬೇಗ ಬೆಂದ್ ಬಿಡುತ್ತೆ. ಫುಲ್ ಏನ್ ಬೇಯಿಸೋದು ಬೇಡ. ಮಗನಿಗೆ ಇಷ್ಟನಾ ಇದು? ಹಾ, ಅವನಿಗೆ ತುಂಬಾ ಇಷ್ಟ. ಮತ್ತೆ ಬೆಂಡೆಕಾಯಿ ಆರೋಗ್ಯಕ್ಕೆ ಒಳ್ಳೇದು ಕೂಡ. ಹೌದು, ಫೈಬರ್ ಕಂಟೆಂಟ್ ಇರುತ್ತೆ. ಫೈಬರ್ ಇರುತ್ತೆ, ಆಂಟಿ ಆಕ್ಸಿಡೆಂಟ್ ಅಂತ ಹೇಳ್ತಾರೆ. ರೋಗ ನಿರೋಧಕ ಶಕ್ತಿನೂ ಇದೆ ಅಂತ ಹೇಳ್ತಾರೆ. ಹೌದು, ಕರೆಕ್ಟ್ ಅಲ್ವಾ? ಇಂಥದೆಲ್ಲ ತರಕಾರಿಗಳು ನೀವು ಹೇಳಿದಂಗೆ ಹಾಫ್ ಬಾಯ್ಲ್ ಮಾಡಿ ತಿಂದ್ರು ಆರೋಗ್ಯಕ್ಕೆ ಒಳ್ಳೇದು. ಹಸಿ ತಿನ್ನಕ್ ಸ್ವಲ್ಪ ಹೆದರಿಕೆ, ಏನಾದ್ರೂ ಕೀಟನಾಶಕ ಹಾಕಿರ್ತಾರೇನೋ ಆತರ ಎಲ್ಲ ಒಂದ್ ಸ್ವಲ್ಪ ಇರುತ್ತೆ. ಅವಾಗ ಈ ತರ ಮಾಡ್ಕೊಂಡು ಹಾಫ್ ಬಾಯ್ಲ್ ಮಾಡ್ಕೊಂಡು ತಿನ್ಬೇಕು. ಹೌದು. ಎಷ್ಟೊತ್ತು ಬೇಕು? ಆಗಿದೆ, ಇದು ಬೇಯ್ತಾ ಇರ್ಲಿ. ಇದು ಮಿನಿಮಮ್ ಮಾಡಿದ್ದೀನಿ ಫ್ಲೇಮ್. ಅಷ್ಟೊತ್ತು ತನಕ ನಾವು ಇದಕ್ಕೆ ಮಸಾಲೆ ಹಾಕೋದನ್ನ ರುಬ್ಕೊಂಡ್ ಬಿಡೋಣ. ಇದು ಬೇಯ್ತಾ ಇರ್ಲಿ. ತೊಂದ್ರೆ ಇಲ್ವಾ? ಕಾಯ್ತಾ ಇರ್ಲಿನಾ? ಸ್ವಲ್ಪ ಎಣ್ಣೆನೂ ಎಲ್ಲ ಹಾಕಿದ್ರೆ ಪರವಾಗಿಲ್ಲ ಅಲ್ವಾ? ಈಗ ಅದಕ್ಕೊಂದು ಮಸಾಲೆ ರುಬ್ಕೊಳ್ಳೋಣ. ಏನ್ ಬೇಕು ಇವಾಗ? ಹಸಿಮೆಣಸು. ಇದು ಡೈರೆಕ್ಟ್ ಆಗಿ ರುಬ್ಕೊಂಡ್ ಬಿಡೋದು, ಜಾರಿಗೆ ಹಾಕಿ. ಹೌದು, ಮಿಕ್ಸಿ ಜಾರ್ ಬೇಕು. ಚಿಕ್ಕದಾಗ್ಬೋದಾ? ಹಾ, ಆ ಚಿಕ್ಕದ್ ಕುಡಿ. ಏನೆಲ್ಲ ಹಾಕ್ತೀರಾ ಇದಕ್ಕೆ? ಹಸಿಮೆಣಸು ಖಾರಕ್ಕೆ ತಕ್ಕಂತೆ,
ಬೆಳ್ಳುಳ್ಳಿ ಎಷ್ಟು ಬೆಳ್ಳುಳ್ಳಿ? ಒಂದು 7-8 ಹೆಸಳು ಹಾಕಿದ್ದೀನಿ. ಇನ್ನು ಬೇಕಾದ್ರೆ ಹಾಕೊಳ್ಬೋದು ಇಷ್ಟ ಇದ್ದವರು. ಆಯ್ತು, ಈಗ ಇದನ್ನ ಗ್ರೈಂಡ್ ಮಾಡ್ಕೊಳ್ಳೋದು ಅಷ್ಟೇನಾ? ಎಲ್ಲಾ ಪದಾರ್ಥ ಹಾಕಿದೀರಾ? ಹಾ, ಹಾಕಿದ್ದೀನಿ. ನೀರೇನೋ ಹಾಕ್ಬೇಕಾ? ಹಾ, ನೀರ್ ಹಾಕಿ ರುಬ್ಕೊಳ್ಬೇಕು. ಫಸ್ಟ್ ಒಂಚೂರು ಡ್ರೈ ಮಾಡಿ, ಯಾಕಂದ್ರೆ ತುಂಬಾ ಕಡಿಮೆ ಕ್ವಾಂಟಿಟಿ ಇದೆಯಲ್ವಾ, ಹೌದು. ನೀರ್ ಹಾಕಿದ್ರೆ ರುಬ್ಬಲ್ಲ. ಹೌದು ಹೌದು. ಆಗಿದೆಯಾ ಅಂತ ನೋಡ್ಬಿಡಿ. ಇಲ್ಲ, ಆಗಿದೆ. ಓಕೆ. ಇನ್ನೇನು ಇದು ಚೆನ್ನಾಗಿ ಆಗಿದೆಯಾ? ಫ್ರೈ ಆಗಿದೆಯಾ? ಚೆನ್ನಾಗಾಗಿದೆ. ಸ್ಪೂನ್ ಕೊಡಿ. ಹಸಿಮೆಣಸು, ಹೌದು, ಮತ್ತೆ ಬೆಳ್ಳುಳ್ಳಿ ಬೇರೆ. ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬಿಡಿ. ಹೌದು, ಸಾಕು. ಇವಾಗ ರೊಟ್ಟಿಗೆ ಅದಕ್ಕೆ ಬೇರೆದಕ್ಕೆ ಅಂದ್ರಲ್ಲ, ಬೇರೆ ಏನು ಐಟಮ್ ಇಲ್ಲ, ಸ್ವಲ್ಪ ಡ್ರೈ ತರನೇ ಆಗುತ್ತೆ. ಹಾ, ಡ್ರೈನೇ ಆಗುತ್ತೆ. ಜೋಳದ ರೊಟ್ಟಿ, ಆಮೇಲೆ ಕುಲ್ಚಾ, ಫುಲ್ಕಾಲ ಅದಕ್ಕೆಲ್ಲ ಫುಲ್ಕಕ್ ಚೆನ್ನಾಗುತ್ತೆ. ಫುಲ್ಕ ಎಲ್ಲ ಮನೇಲೆ ಮಾಡ್ತೀರಾ? ಹೌದು, ಮನೇಲೆ ಮಾಡ್ತೀನಿ. ಜೋಳದ ರೊಟ್ಟಿನೂ ಮಾಡ್ತೀನಿ ಅಂತ ಹೇಳಿದ್ರಿ ಅಲ್ವಾ? ಹೌದು 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 ಹೌದು. ಈಗ ಕಾರ್ನ್ಫ್ಲೋರ್, ಇದು ಕಾರ್ನ್ಫ್ಲೋರ್ ಅಲ್ವಾ, ಇದಕ್ಕೆ ಸ್ವಲ್ಪ ನೀರ್ ಹಾಕ್ಬೇಕು. ಸ್ವಲ್ಪ ಗಂಟು ಆಗ್ಬಾರ್ದು. ಹೌದು ಹೌದು. ಸಾಕು. ಸಾಕಲ್ಲ? ಸಾಕು. ಈಗ ಮಿಕ್ಸ್ ಮಾಡ್ಕೊಳ್ತೀನಿ. ಕೆಲವರು ಡೈರೆಕ್ಟ್ ಕಾರ್ನ್ಫ್ಲೋರ್ ಹಾಕ್ಬಿಡ್ತಾರೆ, ಅದೊಂಥರ ಗಂಟಾಗುತ್ತೆ. ಹೌದು. ಇದು ಯಾಕೆ ಹಾಕ್ತಾ ಇರೋದು ಅಂತ ಹೇಳಿದ್ರೆ, ಬೆಂಡೆಕಾಯಿ ಒಂದಕ್ಕೊಂದು ಅಂಟ್ಕೊಳ್ಬಾರ್ದು ಅಂತ, ಆ ಸಲುವಾಗಿ ಹಾಕ್ತಾ ಇರೋದು. ಮತ್ತೆ ಸ್ವಲ್ಪ ಗಟ್ಟಿ ಬರುತ್ತೆ. ಗಟ್ಟಿ, ಹೌದು, ಹಾಕಿದ ತಕ್ಷಣ ನೋಡಿ, ಎಷ್ಟೇ ನೀರ್ ತರ ಇದ್ರು ಅದೊಂಥರ ದಪ್ಪ ಬರುತ್ತೆ. ಹೌದು, ಖುಷಿ ಆಗುತ್ತೆ. ಈಗ ರೊಟ್ಟಿ ಜೊತೆ ತಿನ್ನುವಾಗ ನೀರಾದ್ರೆ ಚೆನ್ನಾಗಿರಲ್ಲ ಅಲ್ವಾ? ಹೌದು ಹೌದು. ಸ್ಪೂನ್ ಇದೆಯಾ? ಹಾ, ಸ್ಪೂನ್ ಇದೆ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ಸೈಂಧವ ಲವಣ. ಸೊ ನಾರ್ತ್ ಇಂಡಿಯನ್ ಡಿಶಸ್ಗೆ ಅಂದ್ರೆ ಎಲ್ಲ ನೀವು ಯೂಶಲಿ ಸೈಂಧವ ಲವಣನೇ ಹಾಕೋದಾ, ಹೇಗೆ? ಸ್ವಲ್ಪ ಎರಡೂ ಹಾಕ್ತೀನಿ, ಇದು ಮತ್ತೆ ಅದು ಸೈಂಧವ ಲವಣ ಎರಡೂ ಹಾಕ್ತೀನಿ. ಅದು ಸ್ವಲ್ಪ ಜಾಸ್ತಿ ಹಾಕ್ತೀನಿ. ಮಾಮೂಲಿ ಉಪ್ಪು, ಟೇಬಲ್ ಸಾಲ್ಟ್, ಹೌದು, ಫ್ಲೇವರಿಗೋಸ್ಕರ ಇದನ್ನ ಹಾಕ್ತೀನಿ ಅಷ್ಟೇ. ಸೈಂಧವ ಲವಣ ಸಿಂಪಲ್ ರೆಸಿಪಿ ಕಾಣ್ತಾರೆ. ಯೂಶಲಿ ಆ ಸೈಡ್ ಡಿಶ್ ಅಂತ ಮಾಡುವಾಗ ಸ್ವಲ್ಪ ಪ್ರೋಸೆಸ್ ವಿಧಾನ ಅಂದ್ರೆ ಮಾಡುವಂತ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಇರುತ್ತೆ, ಮತ್ತೆ ಜಾಸ್ತಿ ಲೆಂತಿ ಟೈಮ್, ಯಾರಿಗೂ ಟೈಮ್ ಇರಲ್ಲ. ಬಟ್ ನೀವು ಅದ್ ಬೇಕಾದ್ರೆ ಕಲ್ತ್ಕೊಂಡು ಸ್ವಲ್ಪ ಸಿಂಪಲ್ ಆಗೇ ಮಾಡ್ತಾ ಇದ್ದೀರಾ. ಸ್ವಲ್ಪ ನೀರ್ ಹಾಕಿ, ಸ್ವಲ್ಪ ಗಟ್ಟಿ ನೀರ್ ಬೇಕಾ? ನೀರ್ ಬೇಕು. ಹೌದು, ಇದು ಸಿಂಪಲ್ ರೆಸಿಪಿ. ಇದು ಸಿಂಪಲ್ ಅಂಡ್ ಟೇಸ್ಟಿ ರೆಸಿಪಿ ಅನ್ಬೋದು. ಯೂಶುವಲಿ ನಾರ್ತ್ ಇಂಡಿಯನ್ ಡಿಶ್ ಅಂದ್ರೆ ಅದಕ್ಕೆ ಸ್ವಲ್ಪ ಕಾಜು ಹಾಕ್ತಾರೆ, ಆಮೇಲೆ ಸ್ವಲ್ಪ ಮಸಾಲೆ ಹಾಕ್ತಾರೆ. ಹೌದು, ಗರಂ ಮಸಾಲೆ ಇರುತ್ತೆ. ಹೌದು, ಮತ್ತೆ ಇಲ್ಲ, ಟೊಮೆಟೊ ಸಾಸ್ ಹಾಕ್ತಾರೆ. ಅದೇನು ಬೇಡ, ಸಿಂಪಲ್. ಹೌದು ಹೌದು, ಬೇಕಾದ್ರೆ ಹಾಕೊಳ್ಬಹುದು. ಇದಕ್ಕೆ ಟೊಮೆಟೊ ಕೆಚಪ್ ಹಾಕೊಳ್ಬಹುದು, ಬೇಕಾದ್ರೆ. ಹೌದು ಹೌದು. ಚೆನ್ನಾಗಿ ಒಂದ್ಸತಿ ಬೇಯಬೇಕಾಯ್ತು. ಹಾ, ಬೆಂದ್ರೆ ಆಯ್ತು. ಆಗಿದೆ ಇದು ಆಲ್ಮೋಸ್ಟ್ ಆಯ್ತು. ಈಗ ನೋಡಿ, ಚೆನ್ನಾಗಿ ಕುದಿ ಬರ್ತಾ ಇದೆ. ಆಯ್ತು, ಈಗ ಗ್ಯಾಸ್ ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ತುಂಬಾ ಬಿಸಿ ಇದೆ, ರುಚಿನ ಆಮೇಲೆ ನೋಡೋಣ. ಇನ್ನೊಂದು ಅಡಿಗೆ ಏನೋ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಏನದು? ಅದು ಸೌತೆಕಾಯಿ ಪಾಯಸ. ಸೌತೆಕಾಯಿ ಪಾಯಸ. ಈಗ ಪಾಯಸ ಮಾಡ್ತೀನಿ ಅಂತ ಹೇಳಿದ್ರೆ ಸೌತೆಕಾಯಿ ಪಾಯಸ. ಹೌದು. ಸೌತೆಕಾಯಿ ಪಾಯಸಕ್ಕೆ ಏನಿಲ್ಲ ಸಾಮಗ್ರಿಗಳು ಬೇಕು? ಸೌತೆಕಾಯಿ ಹೆಚ್ಕೊಂಡಿದ್ದು ಸಣ್ಣದಕ್ಕೆ, ತೆಂಗಿನಕಾಯಿ ತುರಿ, ಅಕ್ಕಿ, ಸಕ್ಕರೆ, ರವೆ, ಗೋಡಂಬಿ, ತುಪ್ಪ, ಯಾಲಕ್ಕಿ. ಇದು ಯಾವ ಸೌತೆಕಾಯಿ ಇದು? ಅಂದ್ರೆ ಮುಳ್ ಸೌತೆ ಅಂತ ಬರುತ್ತಲ್ಲ, ಅದು ಅಡಿಗೆ ಸೌತೆ ಅಲ್ಲ, ಹಸಿ ತಿಂತೀವಲ್ಲ? ಅದೇ ಮುಳ್ ಸೌತೆಕಾಯಿ. ಹೌದು. ಈ ಹಾಸನ್ ಸೈಡ್ ಇಂದೆಲ್ಲ ಬರುತ್ತಲ್ಲ, ಇಲ್ಲೆಲ್ಲ ಬೇರೆ ಹೇಳ್ತಾರೆ. ಹೌದು. ಮತ್ತೆ ಇದು ಯಾವ ರವೆ ಇದು? ಚಿರೋಟಿ ಆದ್ರೂ ತಕೊಳ್ಬಹುದು, ಮೀಡಿಯಂ ಆದ್ರೂ ತಕೊಳ್ಬಹುದು. ನಾನು ಮೀಡಿಯಂ ತಕೊಂಡಿದ್ದೀನಿ. ಮೀಡಿಯಂ ಅಂದ್ರೆ ಇದು ಉಪ್ಪಿಟ್ಟು ಮಾಡ್ತಾರಲ್ಲ, ಉಪ್ಪಿಟ್ಟು? ಹೌದು ಹೌದು, ಅದೇನೆ. ಅದನ್ನ ಹುರ್ಕೊಂಡಿದ್ದೀರಾ? ಹೌದು, ಹುರ್ಕೊಂಡಿದ್ದೀನಿ. ಬೇಗ ಆಗುತ್ತೆ ಅಂತ ಆಲ್ರೆಡಿ ಹುರ್ಕೊಂಡ್ಬಿಟ್ಟಿದ್ದೀರಾ? ಹೌದು. ಶುರು ಮಾಡೋಣ. ಫಸ್ಟ್ ಏನ್ ಮಾಡ್ಕೋಬೇಕು? ಫಸ್ಟ್ ಒಂದು ಪಾತ್ರೆ ಕೊಡಿ, ಸೌತೆಕಾಯಿ ಬೇಯಿಸ್ಕೊಳ್ಳೋಣ. ನೀರ್ ಬೇಕಾ? ಹಾ, ನೀರ್ ಬೇಕು, ಬೇಯಿಸ್ಬೇಕು ಅಂತ. ಹೌದು ಹೌದು. ಒಲೆ ಮೇಲೆ ಇಟ್ಕೊಳ್ಳೋದ್ರೆ ಇಟ್ಕೊಂಡ್ಬಿಡಿ. ಆಯ್ತು.
ಗ್ಯಾಸ್ ಸ್ಟವ್ ಹಚ್ತಾ ಇದ್ದೀನಿ, ಸಣ್ಣ ಫ್ಲೇಮಲ್ಲಿದೆ. ಪಾತ್ರೆ ಇಡ್ತಾ ಇದ್ದೀನಿ, ನೀರು ಹಾಕ್ತಾ ಇದ್ದೀನಿ. ಓಕೆ. ಸೊ ಒಂದು ಸೌತೆಕಾಯ್ದು ಸಿಪ್ಪೆ ತೆಗೆದ್ಬಿಟ್ಟು ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಂಡು. ಹೌದು ಹೌದು. ಒಂದು ಸೌತೆಕಾಯಿ ಇದೆಯಾ ಅದರಲ್ಲಿ? ಅರ್ಧ ಇದೆ. ಅಷ್ಟೇನಾ? ಕ್ವಾಂಟಿಟಿ ಮೇಲೆ ಡಿಪೆಂಡ್. ಈ ಸೌತೆಕಾಯಿ ಹಾಕ್ತಾ ಇದ್ದೀನಿ. ಸ್ಪೂನ್ ಬೇಕಾ? ಹಾ ಬೇಕು. ಇದು ಎಲ್ಲಿ ಯಾವ ಕಡೆ ಇದು ಸೌತೆಕಾಯಿ ಪಾಯಸ? ನಿಜ ಹೇಳ್ಬೇಕಂದ್ರೆ ಇದು ಫಸ್ಟ್ ಟೈಮೇ ನಾನು ನೋಡೋದು, ಮಾಡೋದು ಯಾರು ಮಾಡು ಇಲ್ಲ, ಎಲ್ಲೂ ತಿಂದೇ ಇಲ್ಲ ಅಂತ ಹೇಳ್ಬೋದು. ಎಲ್ಲಿ ಮಾಡ್ತಾರೆ? ಟಿಪಿಕಲ್ ಉಡುಪಿ ಅಡಿಗೆ ಇದು, ಸೌತೆಕಾಯಿ ಪಾಯಸನ? ಹೌದು ಹೌದು. ಇದೇ ಸೌತೆಕಾಯಿನ? ಇನ್ನೊಂದು ಸೌತೆಕಾಯಿ ಬರುತ್ತಲ್ಲ ಮಂಗಳೂರು ಬಣ್ಣ ಸೌತೆಕಾಯಿ, ಅದ್ರಲ್ಲಿ ಮಾಡಲ್ವಾ? ಅದ್ರಲ್ಲಿ ಇಲ್ಲ, ಮಾಡಕ್ ಸರಿ ಆಗಲ್ಲ. ಅದ್ರಲ್ಲಿ ಸಾಂಬಾರೆಲ್ಲ ಚೆನ್ನಾಗಾಗುತ್ತೆ. ಇದೇ ಸೌತೆನೇ? ಹೌದು ಹೌದು. ಬೇಕಾದ್ರೆ ಫ್ಲೇಮ್ ಜಾಸ್ತಿ ಮಾಡಿ. ದೊಡ್ಡ ಮಾಡಿದೀನಿ ಸ್ವಲ್ಪ. ಸರಿ, ಅದು ಬೇಯ್ತಾ ಇಲ್ಲಿ ಇನ್ನೇನ್ ಮಾಡ್ಕೊಳ್ಳೋದು? ಒಂದ್ ಸೌಂಡ್ ಕೊಡಿ, ಇದು ಬೆಂದಿದ್ಯಾ ಇಲ್ಲ ನೋಡಕ್ಕೆ. ಅಲ್ಲ, ಇನ್ನು ಬೇಯ್ಬೇಕಷ್ಟೇ. ಒಂದ್ಸಲ ಕಲ್ಸ್ಕೊಂಡ್ಬಿಡ್ತೀರಾ? ಹೌದು, ಇದೇ ಇರಲಿ. ಒಂದ್ಸತಿ ಕಲ್ಸ್ಕೊಂಡ್ಬಿಡ್ತೀನಿ. ಅದು ಇದರಲ್ಲಿ ತುಂಬಾ ವಾಟರ್ ಕಂಟೆಂಟ್ ಇರುತ್ತೆ ಸೌತೆಕಾಯಿಯಲ್ಲಿ. ಬೇಸಿಗೆಯಲ್ಲಿ ತುಂಬಾ ಒಳ್ಳೇದು. ಹೈಡ್ರೇಷನ್ಗೆ ಒಳ್ಳೇದು. ಯಾಕಂದ್ರೆ ನೀವು ಹೇಳಿದ ನೀರು ನಮ್ಗೆ ಎಷ್ಟು ಬೆವರು ಇದಾಗ್ತಾ ಹೋಗ್ತಾ ಇರುತ್ತಲ್ಲ, ಅದನ್ನ ಸೇವನೆ ಮಾಡಿದ್ರೆ. ಇನ್ನೇನ್ ಮಾಡ್ಕೊಳ್ಳೋದು ಈಗ? ಈಗ ಸ್ವಲ್ಪ ಅಕ್ಕಿನ ಸ್ವಲ್ಪ ಹುರ್ಕೊಳ್ತೀನಿ. ಅಂದ್ರೆ ಒಂದ್ ನಿಮಿಷ ಸಾಕು. ಒಂದ್ ಕಡಾಯಿ ಕೊಡಿ, ಅದೇ ಕೊಡಿ. ಒಲೆ ಹಚ್ಕೊಂಡು ಎಷ್ಟು? ಒಂದ್ ಸ್ಪೂನ್ ತಗೊಂಡಿದ್ದೀರಾ? ಹಾ, ಒಂದ್ ಸ್ಪೂನ್. ಇದು ಗಟ್ಟಿ ಬರಕ್ಕೆ. ಇದು ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು, ಬರೀ ತೆಂಗಿನಕಾಯಲ್ಲಿ ರುಬ್ಬೋದು. ಇದು ಗಟ್ಟಿ ಬರಕ್ಕೆ ಮತ್ತೆ ಟೇಸ್ಟ್ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಹುರಿದ್ರೆ ಸ್ವಲ್ಪ ಪರಿಮಳ ಬರುತ್ತೆ ಅಂತ ಹುರ್ಕೋತೀವಿ. ಹೌದು ಸ್ವಲ್ಪ ಹುರಿಬೇಕು. ಹೌದು. ಇದು ಸೌತೆಕಾಯಿ ಬದಲು ಹಾಲ್ ಸೋರೆಕಾಯಿ ಬರುತ್ತಲ್ಲ, ಅದ್ರಲ್ಲೂ ಮಾಡ್ಬೋದು. ಇಲ್ಲಾದ್ರೆ ಪಡವಲ್ಕಾಯಲ್ಲಿ ಮಾಡ್ಬೋದು. ಅದ್ರಲ್ಲೂ ಮಾಡ್ತಾರೆ. ಸೌತೆಕಾಯಿ, ಹಾಲ್ ಸೋರೆಕಾಯಿ, ಪಡವಲ್ಕಾಯಿ ಮೂರಲ್ಲಿ ಮಾಡ್ಬೋದು. ಇದೇ ಸೇಮ್ ಪ್ರೊಸೀಜರ್, ತರಕಾರಿ ಮಾತ್ರ ಬೇರೆ. ಆಯ್ತು, ಸಾಕು. ಅಷ್ಟೇ, ಸ್ವಲ್ಪ ಬಿಸಿ ಆದ್ರೆ ಆಯ್ತು, ಬೆಚ್ಚಗೆ ಆದ್ರೆ ಆಯ್ತು ಅಷ್ಟೇ. ಈಗ ಒಂದು ಮಿಕ್ಸಿ ಜಾರ್ ಕೊಡಿ. ಇದು ಬೇಯ್ತಾ ಇರ್ಲಿ, ಅಲ್ಲಿವರೆಗೆ ಮಸಾಲೆ ಇದಕ್ಕೆ ಏನೇನು ಹಾಕ್ಬೇಕು ರುಬ್ಕೊಳ್ಳೋಣ. ತೆಂಗಿನಕಾಯಿ ತುರಿ ಪ್ರಮಾಣ ಏನಿಲ್ಲ, ಎಷ್ಟು ಹಾಕಿದ್ರು ರುಚಿನೇ. ಒಂದ್ 4 ಸ್ಪೂನ್ ಇದೆ. ಕಾಯಿ ಜಾಸ್ತಿ ಆದ್ರೂ ಚೆನ್ನಾಗಿರುತ್ತೆ. ಹೌದು ಹೌದು. ಆಮೇಲೆ ಅಕ್ಕಿ ಸ್ವಲ್ಪ, ಸ್ವಲ್ಪ. ಆಮೇಲೆ ಯಾಲಕ್ಕಿ ಇಲ್ಲಿದೆ. ಆಯ್ತು, ಅಷ್ಟೇ. ಇದನ್ನ ಸ್ವಲ್ಪ ನೀರ್ ಹಾಕಿ ರುಬ್ಕೊಳ್ಳೋದು. ಸಾಕು. ಸಾಕು, ಕರೆಕ್ಟ್ ಆಗಿದೆ. ಸರಿಯಾಗಿದೆಯಾ? ಓಕೆ. ಈಗ ಬೆಂದಿದೆಯಾ ಅದು? ಬೆಂದಿದೆ. ಈಗ ಇದು ಹುರ್ಕೊಂಡಿರೋಂತ ರವೆ ಹಾಕ್ಬೇಕು. ರವೆ ಏನಕ್ಕೆ ಹಾಕೋದು? ಸ್ವಲ್ಪ ಹೊಂದ್ಕೊಳ್ಳಕ್ಕೆ. ಇಲ್ಲಾದ್ರೆ ಸೌತೆಕಾಯಿ ಬೇರೆ, ಅದು ರುಬ್ಕೊಂಡಿದ್ ಬೇರೆ ಬೇರೆ ಆಗುತ್ತೆ. ಅದೇ ಪರ್ಪಸ್ಸಿಗೆ ಹಾಕೋದು. ಸಕ್ಕರೆ ಎಷ್ಟು ನಮಗೆ ಸಿಹಿ ಬೇಕೋ ಅದು. ಸಕ್ಕರೆ ಬದಲು ಬೆಲ್ಲನೂ ಯೂಸ್ ಮಾಡಬಹುದು. ಸಕ್ಕರೆ ಕೆಲವರು ಎಷ್ಟು ಬೇಕೋ ಅಷ್ಟು, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು. ಹೌದು. ಮತ್ತೆ ಈಗ ಇದು ರವೆ ಸ್ವಲ್ಪ ಬೇಯಬೇಕು. ರವೆ ಹಾಕಿದೀವಲ್ಲ, ಹುರ್ಕೊಂಡಿರುತ್ತೆ. ಆದ್ರೆ ಸ್ವಲ್ಪ ಇದ್ರ ಜೊತೆ, ಸೌತೆಕಾಯಿ ಜೊತೆ ಸ್ವಲ್ಪ ಬೇಯಬೇಕು. ಸಕ್ಕರೆ ಸ್ವಲ್ಪ ಕರಗಬೇಕು. ಅಲ್ಲಿವರೆಗೆ ಕೈ ಆಡಿಸ್ತಾ ಇರ್ಬೇಕು. ಒಂದೆರಡು ನಿಮಿಷ ಬೇಕಾದು? ಬೇಕು. ಸ್ವಲ್ಪ ಫ್ಲೇಮ್ ದೊಡ್ಡ ಮಾಡಿದೀನಿ. ರವೆ ಬೆಂದಿದೆಯಾ? ರವೆ ಬೆಂದಿದೆ, ಸಕ್ಕರೆ ಕರಗಿದೆ. ಈಗ ರುಬ್ಬಿರೋ ಮಿಶ್ರಣನ ಇದಕ್ಕೆ ಹಾಕೋಣ. ಸೌತೆಕಾಯಿಲಿ ತುಂಬಾ ವೆರೈಟಿ ಮಾಡ್ಬೋದು ಪಾಯಸ ಜೊತೆಗೆ. ಸೌತೆಕಾಯಿ ತಾಲಿಪಿಟ್ಟು, ಸೌತೆಕಾಯಿ ಚಟ್ನಿ, ಸೌತೆಕಾಯಿ ನೀರ್ ದೋಸೆ, ಸೌತೆಕಾಯಿ ಇಡ್ಲಿ, ಎಲ್ಲದಕ್ಕೂ ಸೌತೆಕಾಯಿ ಹಾಕ್ಬೋದು. ಅಲ್ಲ, ಬೇರೆ ಅದು ರೆಸಿಪಿನೇ ಚೇಂಜ್. ಈಗ ಸೌತೆಕಾಯಿ ಇಡ್ಲಿ ಅಂದ್ರೆ ಅದ್ರ ರೆಸಿಪಿ ಫುಲ್ ಚೇಂಜ್. ಮಾಮೂಲಿ ಇಡ್ಲಿ ತರ ಅಲ್ಲ.
ಓಕೆ ಸೌತೆಕಾಯಿ ಚಟ್ನಿಗೆ ಬೇರೆ ತರ, ಸೌತೆಕಾಯಿ ತಾಲಿಪಿಟ್ಟಿಗೆ ಬೇರೆ ತರ, ಫುಲ್ ರೆಸಿಪಿ ವೆರೈಟೀಸ್ ಎಲ್ಲ ಬಂದ್ ಮಾಡಿ ತೋರಿಸಿ, ಇದೆಲ್ಲ ಗೊತ್ತಿಲ್ಲ ನಮ್ಗೆ. ಆಯ್ತು. ಈ ಕಾಯಿ ತುರಿ ಹಾಕ್ತೀನಿ. ನೀವು ಹೇಳಿದಾಗೆ ಮತ್ತೆ ಸೌತೆಕಾಯಿ ನೀರಿನ ಅಂಶ ತುಂಬಾ ಇದೆ, ಮತ್ತೆ ಡಯಟ್ ಮಾಡೋರ್ಗೆಲ್ಲ ಬಾರಿ ಒಳ್ಳೇದು. ಕ್ಯಾಲೋರೀಸ್ ಕಡಿಮೆ ಇರುತ್ತೆ, ಹಾಗೆ ನ್ಯೂಟ್ರಿಯೆಂಟ್ಸ್ ಜಾಸ್ತಿ, ಮಿನರಲ್ಸ್ ಜಾಸ್ತಿ ಇರುತ್ತೆ. ಸೊ ಎಲ್ಲರೂ ಟೆನ್ಷನ್ ಇಲ್ಲದೆ ಸೇವನೆ ಮಾಡಬಹುದು. ಹೌದು, ಖಂಡಿತ. ಬರೀದೇ ತಿನ್ಬೋದು, ಹಾಗೆ ಅಷ್ಟು ಟೇಸ್ಟಿಯಾಗಿ ಇರುತ್ತೆ. ಸ್ವಲ್ಪ ನೀರು ಕೊಡಿ, ನೀರ್ ಜೊತೆಗೆ ಹಾಕ್ತೀನಿ. ಸೌತೆಕಾಯಿ ಸ್ಕಿನ್ನಿಗೂ ತುಂಬಾ ಒಳ್ಳೇದು. ಕಣ್ಣಿನ ಕೆಳಗಡೆ ಡಾರ್ಕ್ ಸರ್ಕಲ್ ಇರುತ್ತಲ್ಲ, ಸೌತೆಕಾಯಿನ ಕಣ್ಣಿನ ಮೇಲೆ ಇಟ್ಕೊಂಡ್ರೆ ಡಾರ್ಕ್ ಸರ್ಕಲ್ ಹೋಗುತ್ತೆ. ಅಂದ್ರೆ ಅದು ರೆಗ್ಯುಲರ್ ಆಗಿ ಒಂದ್ ಸ್ವಲ್ಪ ದಿನ ಮಾಡ್ಬೇಕು, ಒಂದ್ ದಿನದಲ್ಲಿ ಕಡಿಮೆ ಆಗಲ್ಲ. ಹೌದು ಹೌದು, ಕರೆಕ್ಟ್. ಹೌದು ಹೌದು. ಆಯ್ತಾ, ಈಗ ಎಲ್ಲ ಹಾಕಿದ್ದೀರಾ ಇಂಗ್ರೀಡಿಯೆಂಟ್ಸ್? ಆಯ್ತು. ಇದು ಚೆನ್ನಾಗಿ ಒಂದ್ಸತಿ ಕುದಿ ಬಂದ್ರೆ ಸೌತೆಕಾಯಿ ಪಾಯಸ ರೆಡಿ. ಆಯ್ತಾ? ಇಲ್ಲೇ ನಿನ್ನೆ ಆಯ್ತು. ಅಲ್ಲಿವರೆಗೆ ನಾವು ಇದು ಗೋಡಂಬಿನ ತುಪ್ಪದಲ್ಲಿ ಹುರ್ಕೊಂಡ್ ಬಿಡೋಣ ಲಾಸ್ಟಿಗೆ. ಅದು ಕುದೀತಾ ಇರ್ಲಿ, ಆ ಕಡೆ ಒಲೆ ಹಚ್ಕೊಂಡ್ಬಿಡಿ. ತುಪ್ಪದಲ್ಲೇ ಹುರಿಬೇಕಲ್ಲ? ಹೌದು, ತುಪ್ಪದಲ್ಲಿ ಹುರಿಬೇಕು. ಪಾಯಸ ಯಾರಿಗೆ ಇಷ್ಟ ಮನೇಲಿ? ಪಾಯಸಗಳೆಲ್ಲ ಯಾರು ತಿಂತಾರೆ? ಪಾಯಸ ಸಿಹಿ ನಮ್ಮನೇಲಿ ಯಾರು ಅಷ್ಟು ಇಷ್ಟಪಡೋದಿಲ್ಲ. ಹಬ್ಬ ಹರಿದಿನದಲ್ಲಿ ಅಷ್ಟೇ ಮಾಡೋದು. ಎಲ್ಲ ಖಾರ ಪ್ರಿಯರು ನಮ್ಮನೇಲಿ. ಹಬ್ಬಕ್ಕೆಲ್ಲ ಸಿಹಿ ಮಾಡ್ತೀನಿ ಅಷ್ಟೇ, ದೇವರ ನೈವೇದ್ಯಕ್ಕೆ ಎಲ್ಲ ಬೇಕಾಗುತ್ತಲ್ಲ. ಗೋಡಂಬಿನ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಹಾಗೇನೆ, ಸ್ವೀಟ್ ಸ್ವಲ್ಪ ಕಡಿಮೆ, ಅದೇ ಖಾರ ಏನ್ ಕೊಟ್ರು ತಿಂತಾರೆ. ಹೌದು ಹೌದು, ಕರೆಕ್ಟ್. ಬೇಕಾದ್ರೆ ಫ್ಲೇಮ್ ಜಾಸ್ತಿ ಮಾಡಿ. ಗೋಡಂಬಿ, ದ್ರಾಕ್ಷಿ ಏನ್ ಬೇಕಾದ್ರೂ ಹಾಕೊಳ್ಬಹುದು. ಇದಾಗಿದೆ, ಆಫ್ ಮಾಡ್ಬಿಡ್ತೀನಿ. ಫ್ರೂಟ್ಸ್ ಯಾವ್ದು ಹಾಕೊಂಡ್ರು ರುಚಿ ಚೆನ್ನಾಗಿ ರುಚಿ. ಹೌದು ಹೌದು, ನಾ ಗೋಡಂಬಿ ಅಷ್ಟೇ ಹಾಕೊಂಡಿದ್ದೀನಿ. ಬೇಕಾದವ್ರು ನೀವು ಹೇಳ್ದಾಗೆ ದ್ರಾಕ್ಷಿ ಹಾಕೊಳ್ಬಹುದು. ಸೊ ಹಾಗಾಗಿ ಸ್ವೀಟ್ಸ್ ಮಾಡೋದೇ ಇಲ್ವಾ? ಕಡಿಮೆನೇನಾ? ಮಾಡ್ತೀನಿ, ಹಲ್ವಾ ಅದು ಇದು ಏನೇನು ವೆರೈಟೀಸ್ ಮಾಡ್ತೀನಿ. ಕಾಜು ಬರ್ಫಿ, ಕ್ಯಾರೆಟ್ ಹಲ್ವಾ, ಬೀಟ್ರೂಟ್ ಹಲ್ವಾ, ಮೈಸೂರು ಪಾಕು, ಪಾಯಸ, ಆದ್ರೆ ಅಪರೂಪಕ್ಕೆ ಮಾಡೋದು. ಹೌದು, ಗುಲಾಬ್ ಜಾಮೂನ್ ಇದೆಲ್ಲ ಮಾಡ್ತೀನಿ. ಹಬ್ಬ ಅಂತ ಸ್ಪೆಷಲ್ ಟೈಮಲ್ಲಿ ಮಾಡ್ತೀನಿ. ಮಾಮೂಲಿ ದಿನದಲ್ಲಿ ಆ ಚಾಟ್ಸ್, ಖಾರದ ಐಟಮ್ಸ್, ಪಲಾವ್ ಅಂತದ್ದು ಸ್ವಲ್ಪ ಜಾಸ್ತಿ, ರೋಟಿ, ಕುಲ್ಚಾ ಜಾಸ್ತಿ ಮಾಡ್ಕೊಳ್ಬೇಕಾದ್ರೆ ಬೇಗ ಆಗ್ಬಿಡುತ್ತೆ. ಜಾಸ್ತಿ ಇದೆ, ಜಾಸ್ತಿನೇ ಇದೆ ಉರಿ. ಗೋಡಂಬಿ ಸ್ವಲ್ಪ ಮೈಲ್ಡ್ ಆಗಾದ್ರೂ ಚೆನ್ನಾಗೇ ಇರುತ್ತಲ್ಲ. ಆಗಿದೆ ಈಗ. ಆಯ್ತು. ಸತ್ಯಶ್ರೀ ಅವರೇ, ಆಗಿದೆ, ಹಾಕ್ತಾ ಇದ್ದೀನಿ. ಇದನ್ನು ಒಂದ್ಸತಿ ಚೆನ್ನಾಗಿ ಕೈ ಆಡಿಸ್ಬಿಡೋಣ, ಮಿಕ್ಸ್ ಮಾಡೋಣ. ಒಂದ್ಸತಿ ತುಪ್ಪದ ಪರಿಮಳ ಗಮ್ ಅಂತ ಬಂತು. ಅದು ಗೋಡಂಬಿ ಹುರಿದಿರ್ತೀರಲ್ಲ, ತುಪ್ಪ ಮತ್ತೆ ಈಗ ಯಾರು ತಿನ್ನಲ್ಲ ತುಪ್ಪ, ಆದ್ರೆ ನಿಯಮಿತವಾಗಿ ಒಂದೊಂದು ಚಮಚ ಅಂದ್ರೆ ಕರಗಿಸಿದ ತುಪ್ಪ ತಿಂದ್ರೆ ಒಳ್ಳೇದು. ಕ್ಯಾಲ್ಸಿಯಂ ಐಟಮ್ ಅಂದ್ರೆ ಕ್ಯಾಲ್ಸಿಯಂ ತುಂಬಾ ಇರುತ್ತೆ ತುಪ್ಪ. ಆಕ್ಚುಲಿ ಒಳ್ಳೇದೇನೆ ಆರೋಗ್ಯಕ್ಕೆ, ಅಂದ್ರೆ ತುಂಬಾ ಓವರ್ ಅಲ್ಲ. ಅದು ಕರಗಿಸಿದ ತುಪ್ಪ ಒಳ್ಳೇದು, ಗಟ್ಟಿ ತುಪ್ಪಕ್ಕಿಂತ. ಅದು ಆಕಳಿಂದು ತುಪ್ಪ, ಅದು ಒಳ್ಳೇದು. ಅಂದ್ರೆ ಕಾಲ್ ನೋವು, ಜಾಯಿಂಟ್ ಪೇನ್ ಎಲ್ಲ ಬರಲ್ಲ, ಕ್ಯಾಲ್ಸಿಯಂ ಇರೋದ್ರಿಂದ. ಆಯ್ತು, ಈಗ ಸರ್ವ್ ಮಾಡೋಣ. ಆಗ ಮಾಡಿದ ಬೆಂಡಿ ಫ್ರೈ ಕೂಡ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀರಾ ಅಲ್ವಾ? ಬೆಂಡಿ ಫ್ರೈ ಅಲ್ವಾ ಇದು? ಹೌದು, ಬೆಂಡಿ ಫ್ರೈ. ಸೌತೆಕಾಯಿ ಪಾಯಸ ರೆಡಿ ಆಗಿದೆ. ಇದನ್ನ ಸರ್ವ್ ಮಾಡ್ತಾ ಇದ್ದೀನಿ. ಪಾಯಸ ಅಂದ್ರೆ ಸ್ವಲ್ಪ ಸಾರ್ಟ್ ಆಫ್ ಅಂದ್ರೆ ಗಟ್ಟಿ ಗಟ್ಟಿನೇ ಮಾಡಿದಿರಾ ಅಲ್ವಾ? ಹಾ ಹೌದು, ಅಂದ್ರೆ ರವೆ ಹಾಕಿರೋದ್ರಿಂದ ಸ್ವಲ್ಪ ಗಟ್ಟಿ ಆಗಿದೆ. ಹೌದು. ಆಯ್ತು, ಈಗ ವಿಭೂತಿ ಕೊಡಿ. ಇದನ್ನ ಬಿಡೋಣ. ವಿಭೂತಿ ಹಚ್ಚೋದ್ರಿಂದ ಆಹಾರ ಪ್ರಸಾದ ಆಗುತ್ತೆ. ಹೌದು, ಖಂಡಿತ. ಸತ್ಯಶ್ರೀ ಅವರೇ, ಬೆಂಡಿ ಫ್ರೈ ನಾರ್ತ್ ಇಂಡಿಯನ್ ಸ್ಪೆಷಲ್, ಸೌತೆಕಾಯಿ ಪಾಯಸ ಕರ್ನಾಟಕ ಸ್ಪೆಷಲ್, ಎರಡೂ ರೆಡಿಯಾಗಿದೆ. ಸವಿದು ಹೇಳಿ. ಓಕೆ, ಖಂಡಿತ ಹೇಳ್ತೀನಿ. ಸೊ
ಬೆಂಡಿ ಫ್ರೈನ ಹಾಗೆ ಟ್ರೈ ಮಾಡೋದು ಅಲ್ವಾ, ಅಂದ್ರೆ ರುಚಿ ನೋಡೋದು ಅಂತ. ನೀವ್ ಹೇಳಿದ್ರೆ ರೊಟ್ಟಿ ಎಲ್ಲ ಇದ್ರೆ ಚೆನ್ನಾಗಿರುತ್ತೆ. ಹೌದು ಹೌದು. ಈಗ ದಿಢೀರ್ ಅಂತ ಮಾಡಿದೀರಾ, ಹಾಗಾಗಿ ಪರವಾಗಿಲ್ಲ. ಬೆಂಡೆಕಾಯಿ ಇಷ್ಟನೇ ನಂಗೆ, ಹಾಗೆ ನೋಡ್ತೀನಿ. ಅದ್ಭುತವಾಗಿದೆ, ತುಂಬಾ ಸಿಂಪಲ್ ಆಗಿ ಮಾಡಿದೀರಾ. ಗ್ರೇವಿ ಅಂದ್ರೆ ಏನೇನೋ ಮಾಡ್ಬೇಕು, ಕ್ಯಾಶ್ಯೂ ಹಾಕ್ಬೇಕು, ಅದು ಇದು ಅಂತ ಏನೇನೋ ಇರುತ್ತೆ. ಇಲ್ಲ, ಇಷ್ಟೇ ಕಡಿಮೆ ಏನದು ಅವಧಿಯಲ್ಲಿ, ಕಡಿಮೆ ಸಾಮಗ್ರಿಗಳಲ್ಲಿ ಬಹಳ ರುಚಿಯಾಗಿದೆ. ಥ್ಯಾಂಕ್ಸ್. ತುಂಬಾ ಟೇಸ್ಟ್ ಆಗಿ ಮಾಡಿದ್ದೀರಿ. ಸೌತೆಕಾಯಿ ಪಾಯಸ ನಾನು ಹೇಳ್ದಂಗೆ ನಾನು ತಿಂದಿಲ್ಲ, ಫಸ್ಟ್ ಟೈಮ್ ಪಾಯಸ ಟೇಸ್ಟ್ ಮಾಡೋದು. ಬಿಸಿನೇ ಇದೆ. ರುಚಿಯಾಗಿ ಮಾಡಿದ್ದೀರಾ. ಸೌತೆಕಾಯ್ದು ಒಂದು ಒಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತೆ ಸಕ್ಕರೆ ಸ್ವಲ್ಪ ಕಡಿಮೆನೆ ಹಾಕಿದ್ದೀರಾ, ನನ್ಗೆ ಇಷ್ಟ ಆಯ್ತು. ತುಂಬಾ ಸಿಹಿ ಸಿಹಿ ಇಲ್ಲ, ನಂಗೆ ಸಿಹಿ ಜಾಸ್ತಿ ಆದ್ರೆ ತಿನ್ನಕ್ಕಾಗಲ್ಲ. ನನಗೂ ತಿನ್ನಕ್ಕಾಗಲ್ಲ, ಅದಕ್ಕೆ ಕಡಿಮೆ ಹಾಕಿದ್ದು. ನೀವು ಸಹ ಕಡಿಮೆ ಹಾಕಿದ್ದೀರಾ. ಒಂಥರ ವಿಭಿನ್ನವಾಗಿದೆ, ರೆಗ್ಯುಲರ್ ಆಗಿ ಪಾಯಸಕ್ಕಿಂತ ಒಂದು ಬೇರೆ ರೀತಿಯಲ್ಲಿದೆ. ಸ್ವಲ್ಪ ಸೌತೆಕಾಯಿ ಒಂಥರ ಹಾಫ್ ಬಾಯ್ಲ್ ತರ ಆಗಿದೆ, ತುಂಬಾ ಬೇಯಿಲ್ಲ. ಅದೊಂಚೂರು ಕ್ರಂಚಿ ಫೀಲ್ ಕೂಡ ಕೊಡುತ್ತೆ. ತುಂಬ ರುಚಿಯಾದ 2 ಅಡುಗೆಗಳನ್ನು ಇವತ್ತು ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡ ಹಾಗೂ ನಮ್ಮ ಬಸವ ವಾಹಿನಿ ಕಡೆಯಿಂದ ನಿಮಗೊಂದು ನೆನಪಿನ ಕಾಣಿಕೆ. ಥ್ಯಾಂಕ್ ಯು. ನಮ್ಮ ಖಾನಾವಳಿಗೆ ಬಂದು 2 ಅಡುಗೆಗಳನ್ನು ನಮಗೆ ಪರಿಚಯ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮಗೆ ಧನ್ಯವಾದಗಳು. ಶರಣಾರ್ಥಿ. ನಮಸ್ಕಾರ. ನನಗೂ ತುಂಬ ಖುಷಿ ಆಯಿತು. ಇದು 3ನೇ ಟೈಮ್ ಬರ್ತಾ ಇರೋದು ನಾನು ಬಸವ ಚಾನಲ್ಗೆ, ಖಾನಾವಳಿಗೆ. ತುಂಬ ಖುಷಿ ಆಯಿತು. ನಿಮಗೆ, ನಿಮ್ಮ ತಂಡದವರಿಗೆ ತುಂಬ ಪೂರ್ವಕ ಧನ್ಯವಾದಗಳು. ತುಂಬ ಸಹಕಾರ ಕೊಡ್ತೀರಾ ರೆಸಿಪಿ ಮಾಡಬೇಕಾದ್ರೆ, ತುಂಬ ಖುಷಿ ಕೊಟ್ಟಿದೆ. ಥ್ಯಾಂಕ್ಸ್. ನನ್ನ ಮಗನೂ ಎಂಜಾಯ್ ಮಾಡ್ದ. ಓಕೆ, ಧನ್ಯವಾದಗಳು. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಖಾನಾವಳಿಯ 2 ಹೊಸ ಅಡುಗೆಗಳನ್ನ ಹೇಗೆ ಮಾಡಿದ್ರು ಅಂತ. ಅದನ್ನ ತಪ್ಪದೆ ನೀವು ಕೂಡ ಮನೇಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.